ರಾಜ್ಯ ರಾಜಕೀಯದಲ್ಲಿ ಇವತ್ತು ಒಂದು ಭೇಟಿ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ಎಂಎಲ್ಸಿ ಹರಿಪ್ರಸಾದ್ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿ ಭೇಟಿಯಾಗಿದ್ದಾರೆ. ಈ ದಿಢೀರ್ ಭೇಟಿ ಹಿಂದೆ ನಾನಾ ಕುತೂಹಲ ಕೇಳಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಎಂಎಲ್ಸಿ ಹರಿಪ್ರಸಾದ್ ಅವರು ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಬಿಕೆ ಹರಿಪ್ರಸಾದ್ ಅವರ ನಿವಾಸ. ಸಚಿವಾಕಾಂಕ್ಷಿ ಆಗಿದ್ದಾರೆ, ಆದರೆ ಸಭಾಪತಿ ಆಗುವಂತೆ ಅವರನ್ನ ಮನವೊಲಿಸುವ ಕೆಲಸಗಳಾಗ್ತಾ ಇದೆ. ಇದಕ್ಕೆ ಒಪ್ಪಿಕೊಳ್ತಾರ ಬಿಕೆ ಹರಿಪ್ರಸಾದ್ ಅವರು? ನೋಡಿ, ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಆಗಮಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ಆಗಮಿಸಿ ಮಹತ್ವದ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರನ್ನ ಮನವೊಲಿಸುವ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಈಗ ಸಿಕ್ಕಿರುವಂತಹ ಮಾಹಿತಿ. ಸಚಿವಾಕಾಂಕ್ಷಿ ಆಗಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಹಿರಿಯ ರಾಜಕಾರಣಿ, ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವರು ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಜವಾಬ್ದಾರಿಯನ್ನು ಹೊತ್ತು ನಿಭಾಯಿಸಿದ್ದಾರೆ. ಅವರನ್ನ ಸಭಾಪತಿ ಮಾಡೋದಕ್ಕೆ ಹೊರಟಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅವರು ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಅದೇ ಚರ್ಚೆ ಕೂಡ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಮನವಿಗೆ ಬಿಕೆ ಹರಿಪ್ರಸಾದ್ ಅವರು ಒಪ್ಪಿಕೊಳ್ತಾರ ಗೊತ್ತಿಲ್ಲ. ಯುಟಿ ಖಾದರ್ ಅವರು ಈಗ ಸಭಾಪತಿಗಳಾಗಿದ್ದಾರೆ. ಈ ಒಂದು ನಡೆ ಬಹಳ ಕುತೂಹಲ ಕೆರಳಿಸ್ತಾ ಇರುವಂಥದ್ದು. ಬಹಳ ದಿನಗಳಿಂದ ಬಿಕೆ ಹರಿಪ್ರಸಾದ್ ಅವರು ಮಂತ್ರಿ ಆಗುವ ಕನಸನ್ನ ಕಾಣ್ತಾ ಬರ್ತಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ತೆರಳಿ ಅವರ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿದ್ರು, ಅವರನ್ನ ಹೊರಗೆ ಕಳುಹಿಸಿ ಪ್ರತ್ಯೇಕವಾಗಿ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರಂತೆ. ಉಭಯ ನಾಯಕರು ಗುಪ್ತ ಮಾತುಕತೆಯನ್ನು ನಡೆಸ್ತಿದ್ದಾರೆ. ನೋಡಿ, ಮೊನ್ನೆ ಅಷ್ಟೇ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಸದ್ಯಕ್ಕೆ ಯಾವುದೇ ಬದಲಾವಣೆಗಳಿಲ್ಲ ಕ್ಯಾಬಿನೆಟ್ನಲ್ಲಿ ಅಂತೇಳಿ. ಒಂದಷ್ಟು ನಾಯಕರು ಆಕಾಂಕ್ಷಿಗಳಿದ್ರು, ಅವರನ್ನ ಮಂತ್ರಿ ಮಾಡ್ತೀವಿ ಅಂತೇಳಿ ಆರಂಭದಲ್ಲಿ ಭರವಸೆಯನ್ನ ಕೊಟ್ಟಿದ್ರು. ಅವರೆಲ್ಲರೂ ಕೂಡ ಅದೇ ಕನಸಲ್ಲೇ ಇದ್ರು. ಆದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಚೇಂಜಸ್ ಆಗೋದಿಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿತ್ತು ಕಾಂಗ್ರೆಸ್ನ ಹೈಕಮಾಂಡ್. ಇದರ ಬೆನ್ನಲ್ಲೇ ಈಗ ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಭೇಟಿ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ನೋಡಿ, ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಸಭಾಪತಿ ಆಗುವಂತೆ ಮನವೊಲಿಸುವ ಪ್ರಯತ್ನಗಳು ನಡೀತಾ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಆದ್ರೆ ಸಚಿವ ಸ್ಥಾನ ಬೇಡ, ನೀವು ಸಭಾಪತಿ ಆಗಿ ಅಂತೇಳಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಸಾಥ್ ಕೊಟ್ಟಿರೋದು ಸಚಿವ ಜಮೀರ್ ಅಹಮದ್ ಖಾನ್ ಅವರು, ಹಾಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ನಸೀರ್ ಅಹಮದ್ ಅವರು. 3 ಜನ ಒಟ್ಟಿಗೆ ಹೋಗ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಸಭಾಪತಿ ಸ್ಥಾನಕ್ಕೆ ಹರಿಪ್ರಸಾದ್ ಅವರನ್ನ ಕೂರಿಸುವ ಪ್ರಯತ್ನಗಳಾಗ್ತಾ ಇದೆ. ಒಪ್ಕೊಳ್ತಾರಾ ಹರಿಪ್ರಸಾದ್ ಅವರು? ನಾಗೇಂದ್ರ ಬಾಬು, ಖಂಡಿತವಾಗ್ಲು. ಯಾಕಂತಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ನೇರವಾಗಿ ಬೆಳಗ್ಗೆ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಹಳ ಹಿಂದಿನಿಂದಲೂ ಕೂಡ
ಸಚಿವನಾಗ್ಬೇಕು ಅನ್ನುವಂತ ಇಂಗಿತವನ್ನ ಈಗ ಹರಿಪ್ರಸಾದ್ ಅವರು ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಹರಿಪ್ರಸಾದ್ ಅವರ ಒಂದಷ್ಟು ಮನವೊಲಿಸುವಂತ ಕೆಲಸವನ್ನ ಈಗ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಂತದ್ದು ಪ್ರಮುಖವಾಗಿ ನೋಡ್ಬೋದು. ಬಹಳಷ್ಟು ಬಾರಿ ಸದನದಲ್ಲೇ ಒಂದು ರೀತಿಯಾದಂತಹ ವಿರೋಧವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಈಗ ಅವರನ್ನ ಸಭಾಪತಿಯನ್ನಾಗಿ ಮಾಡಬೇಕು. ಸೊ ಈಗಾಗಲೇ ಏನು ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ ಅಥವಾ ರೀಶಫಲ್ ಆಗುವಂತ ಸಾಧ್ಯತೆಗಳಿದಾವೆ. ಸೊ ಹೀಗಾಗಿ ಆ ರೀತಿಯಾದಂತ ಒಂದು ವೇಳೆ ಸನ್ನಿವೇಶ ಬಂದ್ರೆ ಹರಿಪ್ರಸಾದ್ ಕೂಡ ಮುನ್ನೆಲೆಗೆ ಬರ್ತಾರೆ. ನನಗೂ ಕೂಡ ಸಚಿವ ಸ್ಥಾನದ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ನನಗೂ ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತ ಪಟ್ಟನ್ನ ಹಿಡಿತಾರೆ. ಸೊ ಹೀಗಾಗಿ ಆ ರೀತಿಯಾದಂತ ಒಂದು ಒತ್ತಡ ಬರ್ದೇ ಇರಲಿ ಅನ್ನುವಂತ ಒಂದಷ್ಟು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಈಗಲಿಂದನೇ ತಮ್ಮ ಆಪ್ತರ ಜೊತೆಯಲ್ಲಿ ಹೋಗಿ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದು, ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಬಿ ಕೆ ಹರಿಪ್ರಸಾದ್ ದೊಡ್ಡ ಮಟ್ಟದಲ್ಲಿ ಆಪ್ತತೆಯನ್ನ ಹೊಂದಿರ್ತಕ್ಕಂಥವ್ರು, ಬಹಳ ದೊಡ್ಡ ಮಟ್ಟದಲ್ಲೂ ಕೂಡ ಅವರು ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಹೈಕಮಾಂಡ್ ಮೇಲೆ ದುಂಬಾಲು ಬಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡ್ಬೇಕಾಗತ್ತೆ. ಒಂದು ವೇಳೆ ಅವ್ರನ್ನ ಸಭಾಪತಿಯನ್ನಾಗಿ ಮಾಡೋದ್ರಲ್ಲಿ ಯಶಸ್ವಿ ಆದ್ರೆ ಆ ರೀತಿಯಾದಂತ ಒಂದು ತಂತ್ರ ಫಲಿಸಿದ್ದೆ ಅದರಲ್ಲಿ ಬೇರೆಯವರಿಗೆ ಸಚಿವ ಸ್ಥಾನವನ್ನ ಕೊಡಿಸಬಹುದು. ತಮ್ಮ ಆಪ್ತರನ್ನ ಅಥವಾ ಬೇರೆ ವಲಯದಲ್ಲಿ ಇರ್ತಕ್ಕಂಥವ್ರನ್ನ ಸಚಿವ ಸ್ಥಾನದಲ್ಲಿ ಗುರುತಿಸ್ಕೊಳ್ಳುವಂಥದ್ದು ಅಥವಾ ಅವರಿಗೆ ಕೊಟ್ರೆ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಯಾವುದೇ ರೀತಿಯಲ್ಲೂ ಕೂಡ ತಕರಾರು ತೆಗಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಒಂದು ಸಭೆಯನ್ನ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಬಿ ಕೆ ಹರಿಪ್ರಸಾದ್ ಈವರೆಗೂ ಕೂಡ ಒಪ್ಪಿಲ್ಲ. ಆದ್ರೆ ಯಾವ ರೀತಿಯಾದಂತ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಬಹಳ ತೀವ್ರ ಕುತೂಹಲ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ.